ಸಂವಿಧಾನ ಅಂಗೀಕಾರ ದಿನದ ವಿಶೇಷವಾಗಿ ಪ್ರತಿಭಾ ಕಾರಂಜಿ ವಲಯ ಮಟ್ಟದಲ್ಲಿ ಉತ್ತಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಭೀಮ್ ಆರ್ಮಿ ಸನ್ಮಾನ. ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಘಟಕ ವತಿಯಿಂದ 56ನೇ ಸಂವಿಧಾನ ಅಂಗೀಕಾರ ದಿನದಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಳ್ಳಿ ಪ್ರತಿಭಾ ಕಾರಂಜಿ ವಲಯ ಮಟ್ಟದಲ್ಲಿ ಉತ್ತಮ ಸ್ಥಾನ ಗಳಿಸಿದ್ದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಭೀಮ್ ಆರ್ಮಿ ಸಂಘಟನೆ ತಾಲೂಕು ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ರಾಧಾ ಮೇಡಂ ಮತ್ತು ಶಿಕ್ಷಕರಾದ ದೇವೇಂದ್ರಪ್ಪ ಪಾಟೀಲ, ಹರೀಶ್ ಕೊಟ್ರೇಶ್, ಹಿರಿಯರಾದ ಶಿವರಾಜಪ್ಪ ಪಾಟೀಲ್, ಎಸ್ಟಿಎಂಸಿ ಅಧ್ಯಕ್ಷರಾದ ರಾಜ್ಕುಮಾರ್, ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ಅನಿಲ್ ದೊಡ್ಡಿ, ಆಕಾಶ್ ದೊಡ್ಡಿ, ಧರ್ಮಣ್ಣ ದೊಡ್ಡಿ, ವಿಜಯ್ ಕುಮಾರ್ ದೊಡ್ಡಿ, ಅಂಬರೀಶ್ ಸಾಗರ್, ಲಿಂಗರಾಜ್ ಪಾಟೀಲ್, ತಿಪ್ಪಣ್ಣ ಜಮಾದಾರ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಕೆ ಸಿಂಹ ಸ್ವಪ್ನ. ಸರ್ಕಾರಕ್ಕೆ ಯಾವಾಗ ಅವರು ಮುಟ್ಟಿಸಿದ್ರಪ್ಪ ಅಂದ್ರೆ 1949 ನವೆಂಬರ್ 26ನೇ ತಾರೀಕಿಗೆ ಏನು ಸರ್ಕಾರಕ್ಕೆ ಸಂವಿಧಾನವನ್ನು ಅರ್ಪಿಸಿಕೊಟ್ಟಿದ್ರು. ಸರ್ಕಾರಕ್ಕೆ ಅರ್ಪಿಸಿಕೊಟ್ಟಿದ ಮೇಲೆ ಸರ್ಕಾರವನ್ನು ಯಾವ ಏನೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೇನು ಬರೆದಿದ್ದಾರೆ ಅಂತ ಹೇಳಿ ಸಂಪೂರ್ಣವಾಗಿ ಅದರಲ್ಲಿ ವಿಚಾರಣೆ ಮಾಡ್ಕೊಂಡು ತಿಳ್ಕೊಂಡು ಅದು ಯಾವಾಗ ಜಾರಿಗೆ ಆಯ್ತಂದ್ರೆ 1950 ಜನವರಿ 26ರಂದು ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳಿಗೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಸಂವಿಧಾನವನ್ನು ಅವತ್ತು ಜನವರಿ 26ನೇ ತಾರೀಕಿಗೆ ಅನ್ವಯವಾಯಿತು. ಅವತ್ತಿನ ಹಿಡಿದು ನಾವು ಎಲ್ಲಾ ಪ್ರಜೆಗಳನ್ನು ನಾವು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಸ್ವತಂತ್ರವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಒಂದು ರಾಜಕೀಯವಾಗಿ ಪ್ರಬಲವಾಗಿ ಬೆಳಿಬೇಕಾಗಿತ್ತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಸಂವಿಧಾನ ಮತ್ತು ಅವರ ಶ್ರಮಕ್ಕೆ ನಾವು ಎಷ್ಟೇ ನಾವು ಚಿರಋಣಿ ಆದರೂ ಕೂಡ ನಮ್ಮಂತ 100 ದೇಹಗಳನ್ನು ಹೋದರೂ ಕೂಡ ಅವರ ಒಂದು ಪಾದಕ್ಕೆ ನಾವು ಸಮನಾಗ್ಲಕ್ಕಂತ ವಿಚಾರಗಳು ಇಲ್ಲ. ಯಾಕಂದ್ರೆ ಅವರ ಮಕ್ಕಳು ಮತ್ತೆ ಅವರ ತಾಯಿ, ಅವರ ಹೆಂಡತಿಯಲ್ಲಿ ಎಷ್ಟೋ ಸಮಸ್ಯೆಗಳಾದರೂ ಕೂಡ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯೋದು ಬಿಡಲಿಲ್ಲ. ಒಂದು ವೇಳೆ ಸಂವಿಧಾನವನ್ನು ನಾವು ಇಲ್ಲಿಗೆ ಬಿಟ್ಟಂದ್ರೆ ಮುಂದಿನ ದಿನಮಾನಗಳಲ್ಲಿ ನನ್ನ ಸಾಮಾಜಿಕವಾಗಿ ನನ್ನ ಸಮಾಜದಲ್ಲಿರ್ತಕ್ಕಂಥ ಆಗು ಹೋಗುಗಳನ್ನು ಪೀಳಿಗೆಗಳಿಗೆ ಇವು ನನ್ನ ಮಗ ಒಂದು ಸತ್ತರೂ ಪರವಾಗಿಲ್ಲ, ನನ್ನ ಮುಂದಿನ ಮಕ್ಕಳು ಸಾಯ್ಬೇಡ ಎಂಬ ಉದ್ದೇಶದಿಂದ ಇವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಒಳ್ಳೆ ರೀತಿಯೊಂದು ಭಾರತದ ಇಡೀ ವಿಶ್ವದಲ್ಲಿ ಹಪ್ಪಿಕೊಂಡಿರ್ತಕ್ಕಂಥ ಶ್ರೇಷ್ಠವಾದ ಸಂವಿಧಾನ ಯಾವ್ದಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು. ಯಾಕಂದ್ರೆ ನಾವು ಇನ್ನೂ ಬಹಳಷ್ಟು ಹೇಳಬೇಕಾಗಿತ್ತು, ಬಟ್ ಈ ವಿಷಯ ಕುರಿತು ಸವಿಸ್ತಾರವಾಗಿ ನಮ್ಮ ಪಾಟೀಲ್ ಸರ್ ಮತ್ತೆ ನಮ್ಮ ಮೇಡಮ್ ಅವರು, ಯಾಕಂದ್ರೆ ಇನ್ನೂ ನಾವು ಅವರು ಅದರಿಂದ ನಾವು ಇನ್ನೂ ಅವ್ರದ್ದೆಲ್ಲ ನಾವು ವಿಚಾರಧಾರೆಗಳನ್ನು ನಾವು ಇನ್ನೂ ಕಲಿಬೇಕಾಗ್ಯದ. ಆದ್ರಿಂದ ನಾವು ವಿಚಾರಧಾರೆಗಳು ನಾವು ಕಳ್ಕೊಂಡು ಮತ್ತೆ ಮುಂದೆ ನಿಮಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಸಿದ್ಧವಾಗ್ತೀವಿ. ಜೊತೆಲಿ ಇನ್ನೊಂದು ಇದು 56ನೇ ಸಂವಿಧಾನ ದಿನಾಚರಣೆ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.